ಸಮಾಜ ಸೇವಕ ಜಿಮ್ ಮಣಿರವರ ಮಗಳು ಸಾಹಿರಾ 5ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ. ಸಮಾಜ ಸೇವಕ ಜಿಮ್ ಮಣಿರವರ ಮಗಳು ಸಾಹಿರಾ 5ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ರಕ್ತದಾನ ಶಿಬಿರದಲ್ಲಿ 50ಕ್ಕಿಂತ ಹೆಚ್ಚು ಜನರು ರಕ್ತದಾನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಮ್ ಮಣಿ, ರಕ್ತವು ಮನುಷ್ಯನ ಜೀವಕ್ಕೆ ಅತ್ಯಂತ ಅವಶ್ಯಕವಾದದ್ದು. ಅಪಘಾತಗಳು, ಶಸ್ತ್ರಚಿಕಿತ್ಸೆಗಳು, ಹೆರಿಗೆ ಹಾಗೂ ವಿವಿಧ ಕಾಯಿಲೆಗಳ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಉಂಟಾಗುತ್ತದೆ. ರಕ್ತವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಆರೋಗ್ಯವಂತ ವ್ಯಕ್ತಿಗಳು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡುವುದು ಅತ್ಯಂತ ಮಹತ್ವದ್ದಾಗಿದೆ. ನಾವು ಮಾಡುವ ಒಂದು ರಕ್ತದಾನವು ಅಗತ್ಯವಿರುವ ವ್ಯಕ್ತಿಯ ಜೀವ ಉಳಿಸಲು ಸಹಾಯ ಮಾಡಬಹುದು. ರಕ್ತದಾನದಿಂದ ನಮ್ಮ ದೇಹಕ್ಕೆ ಯಾವುದೇ ಶಾಶ್ವತ ಹಾನಿಯಾಗುವುದಿಲ್ಲ. ಅರ್ಹ ಮತ್ತು ಆರೋಗ್ಯವಂತ ವ್ಯಕ್ತಿಗಳು ವೈದ್ಯರ ಸಲಹೆಯೊಂದಿಗೆ ನಿಯಮಿತವಾಗಿ ರಕ್ತದಾನ ಮಾಡಬಹುದು. ರಕ್ತದಾನವು ಕೇವಲ ದಾನವಲ್ಲ, ಅದು ಮಾನವೀಯತೆಯ ಪ್ರತೀಕ. ರಕ್ತದಾನ ಮಾಡಿ, ಜೀವದಾನ ಮಾಡಿ ಎಂಬ ಸಂದೇಶವನ್ನು ಪ್ರತಿಯೊಬ್ಬರೂ ಸಮಾಜದಲ್ಲಿ ಹರಡಬೇಕು. ಜಾತಿ, ಧರ್ಮ, ಭಾಷೆ ಹಾಗೂ ಭೇದ ಭಾವಗಳನ್ನು ಮರೆತು ಅಗತ್ಯವಿರುವವರಿಗೆ ನೆರವಾಗುವುದು ನಮ್ಮೆಲ್ಲರ ಕರ್ತವ್ಯ. ಕೊನೆಯದಾಗಿ, ರಕ್ತದಾನ ಮಾಡುವ ಮೂಲಕ ಮತ್ತೊಬ್ಬರ ಕುಟುಂಬದಲ್ಲಿ ಸಂತೋಷವನ್ನ ಉಳಿಸೋಣ. ನಮ್ಮ ಅಮೂಲ್ಯವಾದ ರಕ್ತವನ್ನ ದಾನ ಮಾಡಿ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಸ್ನೇಹಿತರು, ಯುವಕರ ಬಳಗ ಸೇರಿದಂತೆ ಇತರರು ಭಾಗವಹಿಸಿದ್ರು. ನಮ್ಮ ಆತ್ಮೀಯ ಸ್ನೇಹಿತನಾದ ಜಿಮ್ ಮಣಿರವರ ಮಗಳಾದಂತಹ ಸಹಿರಾರವರ ಹುಟ್ಟುಹಬ್ಬದ ಪ್ರಯುಕ್ತ ಮೊದಲನೇದಾಗಿ ಸಹಿರಾರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, 5ನೇ ವರ್ಷದ ಹುಟ್ಟುಹಬ್ಬ ಇದು. ಸತತವಾಗಿ 5 ವರ್ಷಗಳಿಂದನೂ ಸಹ ನಮ್ಮ ಜಿಮ್ ಮಣಿಯವರು ಅವರ ಮಗಳ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮುಳಬಾಗಿಲು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಸುಮಾರು 50ಕ್ಕೂ ಹೆಚ್ಚು ಯೂನಿಟ್ಗಳ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಎಲ್ಲ ದಾನಗಳಿಗಿಂತ ರಕ್ತದಾನ ತುಂಬ ಶ್ರೇಷ್ಠ ದಾನ. ರಕ್ತದಾನ ಮಾಡೋಕ್ಕೆ ಬರೋದು ರಕ್ತ ಒಬ್ರಿಗೆ ದಾನ ಮಾಡಿದ್ದೀವಿ ಅಂತಂದರೆ ಅದರ ದೇವರು ನಮ್ಗೆ ಒಳ್ಳೇದು, ಅದರಿಂದ ಎಷ್ಟು ಒಳ್ಳೇದು ಮಾಡ್ತಾರೆ ಅಂತಂದರೆ, ಇನ್ನೊಬ್ರು ಯಾರಿಗೋ ತುಂಬ ಎಮರ್ಜೆನ್ಸಿ ಇರೋಂಥವ್ರಿಗೆ ನಾವು ಕೊಡುವಂಥ ರಕ್ತ ಉಪಯೋಗ ಆಗ್ತದೆ. ಈ ಒಂದು ರಕ್ತದಾನ ಶಿಬಿರ ಮಾಡಬೇಕಂತಂದರೆ ತುಂಬ ವಿಶೇಷವಾಗಿ ಯಥೇಚ್ಛವಾಗಿ ಯುವಕರು ಬಂದು ರಕ್ತದಾನ ಮಾಡ್ತಿರೋದು ಇದು ಜಿಮ್ಮಣಿಯವರಿಗೆ ಶ್ಲಾಘನೀಯ ಆಗ್ತದೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಜಿಮ್ಮಣಿರವರು ಮುಳಬಾಗಿಲು ನಗರದಲ್ಲಿ ಎಲ್ಲ ರೀತಿಯಲ್ಲೂ ರಾಜಕೀಯವಾಗೂ ಸಹ ಬೆಳಿಬೇಕು ಅಂತೇಳಿ ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಜಿಮ್ ಮಣಿಯವರು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಈ ರಕ್ತದಾನ ಶಿಬಿರದಲ್ಲಿ ಎಲ್ಲ ಯುವಕರು, ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಯುವಕರು ತುಂಬ ಖುಷಿಯಿಂದ, ಒಳ್ಳೆ ಮನಸ್ಸಿನಿಂದ, 4 ಜನಕ್ಕೆ ಒಳ್ಳೆ ಮಾಡೋ ಉದ್ದೇಶದಿಂದ ಎಲ್ಲರೂ ರಕ್ತದಾನ ಮಾಡುತ್ತಿರೋದನ್ನು ನಮಗೆ ನೋಡ್ತಾ ಇದ್ದೀರಾ. ಇದು ನಮಗೆ ತುಂಬ ಖುಷಿಯನ್ನು ತರ್ತಿದೆ. ಈ ಥರ ಪ್ರೋಗ್ರಾಮ್ಗಳನ್ನ, ಈ ಥರ ಕೆಲಸಗಳನ್ನ ನಮ್ಮ ಯುವ ಜನತೆ ಮಾಡಬೇಕು ಅಂತ, ಇದರಿಂದ 4 ಜನಕ್ಕೆ ಒಳ್ಳೇದಾಗೋ ಕೆಲಸಗಳನ್ನ ಮಾಡೋದನ್ನು ಹವ್ಯಾಸ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಥರ ಕೆಲಸಗಳನ್ನ ನಾವು ಪ್ರೋತ್ಸಾಹಿಸಬೇಕು ಅಂತ, ಬೇರೆಯವರು ಇನ್ನೂ ಇಂಥದ್ದು ಮಾಡಬೇಕು ಅಂತ ಎಲ್ರಿಗೂ ಮನವಿ ಮಾಡ್ತಾ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಮಣಿಯವರಿಗೆ ಥ್ಯಾಂಕ್ಸ್. ಸಾಹಿರಾ ಅವರಿಗೆ ಅವರ ಹುಟ್ಟಿನ ಹಬ್ಬದ ಪ್ರಯುಕ್ತ ಮಾಡ್ತಿರೋ ಈ ಕಾರ್ಯಕ್ರಮಕ್ಕೆ ಅವರ ಹುಟ್ಟಿದ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲ ಸಮಸ್ತ ಜನರಿಗೂ ಡಾಕ್ಟರ್ ಶಂಕರಾದ ನನ್ನ ನಮಸ್ಕಾರಗಳು. ಇವತ್ತು ಸಾರ್ವಜನಿಕ ಆಸ್ಪತ್ರೆ ಮುಳಬಾಗಿಲಲ್ಲಿ ರಕ್ತದಾನ ಶಿಬಿರ ನಮ್ಮ ಮುಳಬಾಗಿಲ ಮಣಿ ಜಿಮ್ ಅವರಿಂದ ಅವರು ಏರ್ಪಾಡು ಮಾಡಿರ್ತಾರೆ. ಇದೊಂದು ನಿಜವಾಗ್ಲೂ ತುಂಬ ಉತ್ತಮವಾದ ಕಾರ್ಯ. ಎಲ್ರಿಗೂ ಗೊತ್ತು, ರಕ್ತನ ನೀವು ಎಷ್ಟೇ ದುಡ್ಡು ಕೊಟ್ಟರು, ಎಷ್ಟೇ ಕೋಟಿ ದುಡ್ಡು ಕೊಟ್ಟರು ಯಾರೂ ರಕ್ತನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ, ತರೋಕ್ಕಾಗಲ್ಲ. ಅದು ಒಬ್ಬರು ಯಾರಾದರೂ ಡೊನೇಟ್ ಮಾಡಿದ್ರೆ ಮಾತ್ರ ಇನ್ನೊಬ್ಬ ರೋಗಿಗೆ ರಕ್ತ ಕೊಡೋಕ್ಕೆ ಸಾಧ್ಯ. ಆದ್ದರಿಂದ ನನ್ನ ಪ್ರಕಾರ ರಕ್ತದಾನ ತುಂಬ ಅತ್ಯುತ್ತಮವಾದ ಕೆಲಸ. ಅದಕ್ಕಿಂತ ಒಳ್ಳೆಯ ದಾನ ಇನ್ಯಾವುದೂ ಇಲ್ಲ. ರಕ್ತದಾನ ಮಾಡೋದ್ರಿಂದ ಮಾಡೋರಿಗೂ ಒಳ್ಳೆಯದು, ತೊಗೊಳೋರ್ಗೂ ಇನ್ನೂ ಒಳ್ಳೆಯದು. ಅಂಥ ಕೆಲಸ ಮಾಡ್ತಾರೋ ಜಿಮ್ ಮಣಿಯವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ಥರ ಸಮಾಜ ಸೇವೆ ಮುಂದೆ ನಡೆಸ್ತಾನೆ ಇರಲಿ. ಅದಕ್ಕೆ ನಮ್ಮ ಕೈಯಾದಂಥ ಏನೇ ಸಹಾಯ ಬೇಕಾದ್ರೂ ಮಾಡ್ತೀವಿ. ಎಲ್ಲರೂ ಸಪೋರ್ಟ್ ಮಾಡೋಣ. ಎಲ್ಲ ಜನರಿಗೂ, ಮುಳಬಾಗಿಲು ಜನರಿಗೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಮಣಿಯವ್ರಿಗೆ, ಅವರ ಜೊತೆಯಲ್ಲಿರೋ ಎಲ್ಲ ಅವ್ರ ಜೊತೆಗಾರರಿಗೆ, ಇದನ್ನೆಲ್ಲ ಅರೇಂಜ್ ಮಾಡಿರೋರಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯವಾದ ಧನ್ಯವಾದಗಳು. ನಮ್ಮ ಮುಳಬಾಗಿಲು ಮಣಿ ಜಿಮ್ ಅವರ ಮಗಳ ಸಾಹಿರಾ ಅವರ ಹುಟ್ಟು ಜನ್ಮದ ದಿನವಾಗಿ ಈ ಥರ ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ. ಆ ಮಗುಗೆ ನನ್ನ
ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳು. ಆ ಮಗು ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಆತ್ಮೀಯ ಸ್ನೇಹಿತ ಹಾಗೂ ನನ್ನ ಪ್ರೀತಿಯ ತಮ್ಮನಾದ ನಮ್ಮ ಜಿಮ್ ಮಣಿ ರವರ ಪ್ರೀತಿಯ ಮುದ್ದು ಮಗಳು, ನಮ್ಮೆಲ್ಲರಿಗೂ ಸಹ ಮಗಳಿದ್ದಂಗೆ. ಅಂತಹ ನಮ್ಮ ಒಂದು ಮುದ್ದು ಮಗುವಿಗೆ ಇಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಪ್ರಥಮವಾಗಿ ತಿಳಿಸ್ತಾ ಇದ್ದೀನಿ. ಮತ್ತೊಂದು ಬಾರಿ ನಮ್ಮ ಮಣಿ ಜಿಮ್ ಯುವಕರ ಬಳಗದಿಂದ ನಾವೆಲ್ಲ ಸೇರಿ ಆ ಮಗುವಿಗೆ ಮತ್ತೊಂದು ಬಾರಿ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸ್ತಾ, ಈ ದಿನ ನಮ್ಮ ಮಣಿಯವರು ಏನೊಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೋ, ಈ ರಕ್ತದಾನದ ಬಗ್ಗೆ ಅನೇಕ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ. ನಾವು ಇಂಥ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಹೋದಾಗ ಇದನ್ನು ನೋಡಿ ಅನೇಕ ಜನ ಯುವಕರು ಏನಾಗ್ತದೆ, ಮಣಿಯವರು ಮಾಡ್ತಕ್ಕಂಥ ಕಾರ್ಯವನ್ನು ನೋಡಿ ಅನೇಕ ಜನ ಯುವಕರು ಇದನ್ನು ಆಶಾಕಿರಣವಾಗಿ ಮುಂದುವರಿಸಿಕೊಂಡು ಇಂತಹ ಕಾರ್ಯಗಳನ್ನು ಮಾಡ್ತಾ ಬಂದರೆ ಇಂಥ ಕಾರ್ಯಗಳಿಂದ ಸಮಾಜದಲ್ಲಿ ಅನೇಕ ಜನಕ್ಕೆ ಉಪಯೋಗ ಆಗುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಏನೋ ಒಂದು ಶಸ್ತ್ರಚಿಕಿತ್ಸೆಗಾಗ್ಬೋದು, ಎಲ್ಲೋ ಒಂದು ಅಪಘಾತದಲ್ಲಾಗ್ಬೋದು, ಏನೋ ಒಂದು ತುರ್ತು ಒಂದು ಅಪಘಾತ ಆಗ್ಬೋದು, ಏನನ್ನೋ ನಮಗೊಂದು ಸಮಸ್ಯೆ ಬಂದಾಗ ನಾವು ರಕ್ತವನ್ನು, ನಮ್ಮ ಸ್ನೇಹಿತ ಹೇಳ್ದಂಗೆ ರಕ್ತವನ್ನು ನಾವು ಕೃತಕವಾಗಿ ತಯಾರಿಸೋಕ್ಕಾಗೋದಿಲ್ಲ, ಅದೆಲ್ಲೂ ಸಿಗೋದಿಲ್ಲ. ಅಂತಹ ಒಂದು ರಕ್ತವನ್ನು ನಾವು ಕಾವಲಿ ಒಬ್ಬ ಮನುಷ್ಯನಿಂದ ಮಾತ್ರ ನಾವು ರಕ್ತವನ್ನು ದಾನ ಪಡೆದು ಬೇರೆಯವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರವು ಇವಾಗ ಅದೇ ವ್ಯವಸ್ಥೆಯನ್ನು ಮಾಡಿದೆ. ನಾವು ರಕ್ತವನ್ನು ಕೊಟ್ಟರೆ ಮಾತ್ರ ಬೇರೆ ರಕ್ತವನ್ನು ನಮಗೆ ಸರ್ಕಾರನೇ ಬ್ಲಡ್ ಕ್ಯಾಂಪ್ ಥರ ಅರೇಂಜ್ ಮಾಡಿ ಆ ರಕ್ತವನ್ನು ಕೊಡ್ತಾರೆ. ನಾವು ಎಲ್ಲೇ ಆಗಲಿ ಕಾಸು ಕೊಟ್ಟಾಗಲಿ ಇನ್ನೊಂದಾಗಲಿ ಏನು ಬೇರೆ ಥರ ನಾವು ಏನು ಮಾಡಿದ್ದು, ಎಷ್ಟು ಕೋಟ್ಯಾಧಿಪತಿಗಳಾದರೂ ಸಹ ನಾವು ದುಡ್ಡಿಗೆ ಕೊಂಡ್ಕೊಳ್ದಿರಾ ಒಬ್ಬ ಮನುಷ್ಯನಿಂದ ಒಂದು ಸಹಾಯವಾಗಿ ಪಡಿತಕ್ಕಂಥ ದಾನ ಯಾವುದಿದ್ರೆ ಅಂದರೆ ಅದು ರಕ್ತದಾನ ಮಾತ್ರ. ಇಂತಹ ದಾನವನ್ನು ನಾವು ಹಿಂದೆ ಸಲ ಎಲ್ಲ ಮೊದಲು 5 ವರ್ಷದಿಂದ ನಮ್ಮನೆ ಇವರ ಮಗು ಮೊದಲನೇ ಒಂದು ಹುಟ್ಟುಹಬ್ಬದಿಂದ ಹಿಡಿದು ಇದುವರೆಗೂ ಸತತವಾಗಿ 5 ವರ್ಷಗಳಿಂದ ಇಂಥ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಮಣಿಯವರು ಇಂಥ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ಎಲ್ಲ ಯುವಕರಿಗೂ ಆಶಾಕಿರಣವಾಗಿ ಬೆಳೆದು ಒಳ್ಳೆಯ ಮಟ್ಟಕ್ಕೆ ಹೋಗಬೇಕು. ಆ ಮಗುವಿಗೂ ಸಹ ದೇವರು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ಲ ಸಮಸ್ತ ಮುಳಬಾಗಿಲು ತಾಲೂಕಿನ ಜನರಿಗೆ ನಮಸ್ಕಾರಗಳು. ಈ ದಿನ ಇಲ್ಲಿ ಸೇರಿರೋ ಮುಖ್ಯ ಉದ್ದೇಶ ಏನೆಂದರೆ, ನಮ್ಮ ಸಮಾಜ ಸೇವಕರು, ದಲಿತರ ಆಶಾಕಿರಣ ಮತ್ತು ಯುವ ನಾಯಕರಾದಂತಹ ಜಿಮ್ ಮಣಿ ಎಂತ ಹೆಸರಾಗಿರುವಂತಹ ನಮ್ಮ ಮಣಿಯಣ್ಣವರ ಮಗಳಾದಂತಹ ಸಹಿರಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇದರಲ್ಲಿ ಸ್ವಯಂ ಪ್ರೇರಿತ ಅಂದರೆ ಯಾರಿಗಾದರೂ ಇಷ್ಟ ಇದ್ದರೆ ಅವರು ಬಂದು ಇಲ್ಲಿ ಬ್ಲಡ್ ಡೊನೇಷನ್ ಮಾಡ್ಬೋದು ಅಂತ ಇಲ್ಲಿ ಕ್ಯಾಂಪನ್ನು ಅರೇಂಜ್ ಮಾಡಿರ್ತೀವಿ. ಅದು ನಾವು ಹೋಗಿ ಯುವಕರೆಲ್ಲ ಸೇರಿ ನಮ್ಮ ಮಣಿಯಣ್ಣ ಹತ್ರ ಹೋಗಿ ಕೇಳಿದಾಗ, ನಾವು ಈ ಥರ ಮಗಳ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಒಂದು ಅರೇಂಜ್ಮೆಂಟ್ ಮಾಡ್ತಾಯಿದ್ದೀವಿ ಅಂತ ಕೇಳಿದಾಗ ಅವರು ಒಂದು ಯಾವುದೇ ಮಾತನ್ನು ಹೇಳದೆ ಅವರು ಒಪ್ಕೊಂಡು ಅದಕ್ಕೇನೇನು ಬೇಕು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಮುಳಬಾಗಿಲು ಯುವಕರ ಪರವಾಗಿ ಧನ್ಯವಾದಗಳು ಹೇಳೋಕ್ಕೆ ಇಚ್ಛಪಡ್ತೀನಿ. ಮತ್ತು ರಕ್ತದಾನ ಅಂದರೆ ಬರೀ ದಾನಗಳು ಬೇರೆ ಬೇರೆ ಇದ್ದಾವೆ. ಅನ್ನದಾನ ಐತೆ, ಮತ್ತು ನೇತ್ರದಾನ ಐತೆ. ರಕ್ತದಾನನೇ ಯಾಕೆ ಅಂದರೆ, ರಕ್ತ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ರಕ್ತ ಕೃತಕವಾಗಿ ಅದನ್ನು ತಯಾರು ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಮನುಷ್ಯರಿಂದ ಮಾತ್ರ ತಯಾರು ಮಾಡೋದಕ್ಕೆ ಆಗುತ್ತದೆ. ಆದ್ದರಿಂದ ರಕ್ತವನ್ನು ಕೊಟ್ಟರೆ ನಾವು ಒಂದು 3-6 ಜೀವವನ್ನು ಉಳಿಸ್ಬೋದು. ರಕ್ತದಾನ ಮಹಾದಾನ ಅನ್ಬೋದು ಅಥವಾ ಜೀವದಾನ ಅನ್ಬೋದು. ಥ್ಯಾಂಕ್ ಯು ಸರ್. ಹ್ಯಾಪಿ ಬರ್ಡೇ ಸಹಿರಾ. ಹುಟ್ಟುಹಬ್ಬದ ಶುಭಾಶಯಗಳು ಸಹಿರಾ. ಹುಟ್ಟುಹಬ್ಬದ ಶುಭಾಶಯಗಳು ಸಹಿರಾ. ಸಹಿರಾ. ಹ್ಯಾಪಿ ಬರ್ಡೇ ಸಹಿರಾ. ಸೈಂಟಿಸ್ಟ್ ಹೋಗ್ರಮ್ಮ, ಜಾಗ ಐತೆ.
ಬೇಜಾರು ನಮಗೆ